ಎಲ್ಲರಿಗೂ ನಮಸ್ಕಾರಗಳು. ಜ್ಞಾನ ಸೌರಭ ಎಜುಕೇಷನ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಹಿಂದಿನ ಅವಧಿಯಲ್ಲಿ ನಾವು ಕನ್ನಡ ವರ್ಣಮಾಲೆಯ ಕುರಿತ ಸಂಪೂರ್ಣ ವಿವರವನ್ನು ತಿಳಿದುಕೊಂಡೆವು. ಇವತ್ತಿನ ಅವಧಿಯಲ್ಲಿ ಅಕ್ಷರಗಳು ಹುಟ್ಟುವ ಸ್ಥಾನದ ಕುರಿತಾಗಿ ತಿಳಿದುಕೊಳ್ಳೋಣ. ಅಂದರೆ ಅಕ್ಷರಗಳು ಹುಟ್ಟುವ ಸ್ಥಾನಗಳ ಆಧಾರದ ಮೇಲೆ ಅವುಗಳನ್ನು ಕಂಠ ಅಕ್ಷರಗಳು, ತಾಲವ್ಯ ಅಕ್ಷರಗಳು, ಮೂರ್ಧನ್ಯ ಅಕ್ಷರಗಳು, ಓಷ್ಠ ಅಕ್ಷರಗಳು ಈ ರೀತಿಯಾಗಿ ವಿಂಗಡಿಸಲಾಗಿದೆ. ಆ ಅಕ್ಷರಗಳ ಕುರಿತಾಗಿ ಇವತ್ತಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಅಕ್ಷರಗಳು ಹುಟ್ಟುವ ಸ್ಥಾನಗಳು. ಇಲ್ಲಿ ಅಕ್ಷರಗಳೆಲ್ಲ ಹೊಕ್ಕಳದ ಮೂಲ ಭಾಗದಿಂದ ಹೊರಟ ಶಬ್ದವೊಂದರಿಂದ ಹುಟ್ಟುತ್ತವೆ. ಹಾಗೆ ಹೊರಟ ಶಬ್ದವು ಗಂಟಲು, ದವಡೆ, ಮೂರ್ಧ ಅಂದರೆ ನಾಲಿಗೆಯ ಮೇಲ್ಭಾಗದ ಭಾಗ, ತುಟಿ, ಹಲ್ಲು ಇತ್ಯಾದಿ ಅವಯವಗಳ ಸಹಾಯದಿಂದ ಬೇರೆ ಬೇರೆ ಅಕ್ಷರಗಳಾಗುತ್ತವೆ. ಇಲ್ಲಿ ಈ ಒಂದು ಅವಯವಗಳ ಒಂದು ಸ್ಥಾನಗಳ ಆಧಾರದ ಮೇಲೆ ಹುಟ್ಟುವುದರ ಮೂಲಕ ಅವುಗಳನ್ನು ವಿವಿಧ ಅಕ್ಷರಗಳಾಗಿ ವಿಂಗಡಿಸಲಾಗಿದೆ. ಅವುಗಳಲ್ಲಿ ಮೊದಲನೇ ವಿಧ ಕಂಠ ಅಕ್ಷರಗಳು. ಕಂಠ ಅಂದರೆ ಗಂಟಲು ಎಂದರ್ಥ. ಅಂದರೆ ಕಂಠ ಭಾಗದಲ್ಲಿ ಹುಟ್ಟುವ ಅಕ್ಷರಗಳಿಗೆ ಕಂಠ ಅಕ್ಷರಗಳು ಎಂದು ಕರೆಯಲಾಗುತ್ತವೆ. ಅವುಗಳೆಂದರೆ ಕ, ಖ, ಗ, ಘ, ಣ ಮತ್ತು ಅ, ಆ, ಹ. ಅದೇ ರೀತಿಯಾಗಿ ವಿಸರ್ಗ ಅಕ್ಷರವಾದಂತಹ ಅಹ. ಅವುಗಳನ್ನು ಅಹ ಒಂದು ಅಕ್ಷರದೊಂದಿಗೆ ಹೊಂದಿಕೊಂಡು ಇರುವಂತಹ ಮಹ, ನಹ, ಶಾಂತಿ, ನಮಃ ಈ ರೀತಿಯಾಗಿ ಪದಗಳನ್ನು ನಾವು ಕಂಠಭಾಗದಲ್ಲಿ ಉಚ್ಚರಿಸುತ್ತೇವೆ. ಈ ಎಲ್ಲ ಅಕ್ಷರಗಳು ಕಂಠ ಅಕ್ಷರಗಳಾಗಿ ವರ್ಗೀಕರಿಸಲ್ಪಡುತ್ತವೆ. ಮುಂದಿನದಾಗಿ ತಾಲವ್ಯ ಅಕ್ಷರಗಳು. ಇಲ್ಲಿ ತಾಲು ಎಂದರೆ ದವಡೆ. ದವಡೆಯ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳೆಲ್ಲವೂ ತಾಲವ್ಯ ಅಕ್ಷರಗಳಾಗಿ ವರ್ಗೀಕರಿಸಲ್ಪಟ್ಟಿವೆ. ಅವುಗಳೆಂದರೆ ಚ, ಛ, ಜ, ಝ, ಞ ಮತ್ತು ಇ, ಈ, ಯ, ಶ ಈ ರೀತಿಯಾಗಿ ಇವುಗಳನ್ನು ತಾಲವ್ಯ ಅಕ್ಷರಗಳೆಂದು ಗುರುತಿಸಲಾಗಿದೆ. ಇಲ್ಲಿ ಮುಂದಿನದಾಗಿ ಮೂರ್ಧನ್ಯ ಅಕ್ಷರಗಳೆಂದು ಗುರುತಿಸಬಹುದು. ಮೂರ್ಧನ್ಯ ಎಂದರೆ ಮೂರ್ಧ ಭಾಗದಲ್ಲಿ ಅಂದರೆ ನಾಲಿಗೆಯನ್ನು ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ ಉಚ್ಚಾರಗೊಳ್ಳುವಂತಹ ಅಕ್ಷರಗಳೆಲ್ಲವೂ ಮೂರ್ಧನ್ಯ ಅಕ್ಷರಗಳಾಗಿ ಗುರುತಿಸಲ್ಪಟ್ಟಿವೆ. ಅವುಗಳೆಂದರೆ ಟ, ಠ, ಡ, ಢ, ಣ ಮತ್ತು ರು, ರ, ಶ ಎಂದು ಅವುಗಳು ಗುರುತಿಸಲ್ಪಟ್ಟಿವೆ. ಅದೇ ರೀತಿಯಾಗಿ ದಂತ್ಯ ಅಕ್ಷರಗಳು. ಇಲ್ಲಿ ದಂತ ಎಂದರೆ ಹಲ್ಲು ಎಂದರ್ಥ. ಅಂದರೆ ಹಲ್ಲುಗಳ ಬಳಿ ಹುಟ್ಟುವಂತಹ ಅಕ್ಷರಗಳೆಲ್ಲವೂ ದಂತ್ಯ ಅಕ್ಷರಗಳಾಗಿ ಗುರುತಿಸಲ್ಪಟ್ಟಿವೆ. ಈ ಅಕ್ಷರಗಳು ಹಲ್ಲುಗಳ ಸಹಾಯದಿಂದ ಉಚ್ಚರಿಸಲ್ಪಡುತ್ತವೆ. ಇಲ್ಲಿ ಇರುವಂತಹ ಅಕ್ಷರಗಳನ್ನು ನೀವು ಕೂಡ ಆ ಒಂದು ಭಾಗಗಳಿಂದ ಉಚ್ಚರಿಸುತ್ತಾ ಹೋದಂತೆ ನಿಮಗೆ ಈ ಒಂದು ಅಕ್ಷರದ ಹುಟ್ಟುವ ಸ್ಥಾನ ತಿಳಿವಳಿಕೆ ಬರುತ್ತದೆ. ಆ ಮೂಲಕ ಇಲ್ಲಿ ದಂತ್ಯ ಅಕ್ಷರಗಳನ್ನು ನಾವು ಉಚ್ಚರಿಸುತ್ತಾ ಹೋದಂತೆ ತ, ಥ, ದ, ಧ, ನ ಮತ್ತು ಲ, ಸ ಇವು ದಂತ್ಯ ಅಕ್ಷರಗಳಾಗಿವೆ. ಈ ರೀತಿ ಇಲ್ಲಿ ಐದನೇ ವಿಧವಾದಂತಹ ಅಕ್ಷರಗಳೆಂದರೆ ಓಷ್ಠ ಅಕ್ಷರಗಳು. ಓಷ್ಠ ಎಂದರೆ ಇಲ್ಲಿ ತುಟಿ ಎಂದರ್ಥ. ಅಂದರೆ ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳೆಲ್ಲವೂ ಓಷ್ಠ ಅಕ್ಷರಗಳಾಗುತ್ತವೆ. ಅಂದರೆ ಇಲ್ಲಿ ಅಕ್ಷರಗಳು ಪ್ರಮುಖವಾಗಿ ತುಟಿಯನ್ನೇ ಬಳಸಿ ಉಚ್ಚರಿಸಲಾಗುತ್ತದೆ. ಅಂತಹ ಅಕ್ಷರಗಳು ಯಾವೆಂದರೆ ಪ, ಫ, ಬ, ಭ, ಮ ಮತ್ತು ಉ, ಊ. ಇವೆಲ್ಲ ಅಕ್ಷರಗಳು ತುಟಿಯನ್ನು ಬಳಸಿ ಉಚ್ಚರಿಸುವಂತಹ ಅಕ್ಷರಗಳಾಗಿವೆ. ಆ ಕಾರಣವಾಗಿ ಇವುಗಳನ್ನು ಓಷ್ಠ ಅಕ್ಷರಗಳೆಂದು ಕರೆಯಲಾಗಿದೆ. ಅನುನಾಸಿಕ. ಇಲ್ಲಿ ಅನು ಎಂದರೆ ಸಹಾಯ, ನಾಸಿಕ ಎಂದರೆ ಮೂಗು. ಅಂದರೆ
ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳೆಲ್ಲವೂ ಅನುನಾಸಿಕ ಅಕ್ಷರಗಳೆಂದು ಕರೆಯಲಾಗುತ್ತದೆ. ಈ ಒಂದು ವಿಧದ ಕುರಿತಾಗಿ ನಾವು ವರ್ಣಮಾಲೆಯಲ್ಲಿ ವಿವರಿಸುವಾಗ ಸಂಪೂರ್ಣವಾಗಿ ವಿವರವಾಗಿ ತಿಳಿದುಕೊಂಡಿದ್ದೇವೆ. ಮತ್ತೊಮ್ಮೆ ಇಲ್ಲಿ ನಾವು ಅಕ್ಷರಗಳನ್ನು ಗಮನಿಸೋಣ. ಣ, ಯ, ಣ, ಣ, ಮ ಇವೆಲ್ಲವೂ ಅನುನಾಸಿಕ ಅಕ್ಷರಗಳಾಗಿವೆ. ಕಂಠ ತಾಲು ಅಕ್ಷರಗಳು. ಕಂಠ ಎಂದರೆ ಗಂಟಲು, ತಾಲು ಎಂದರೆ ದವಡೆ. ಅಂದರೆ ಗಂಟಲು ಮತ್ತು ದವಡೆ ಎರಡನ್ನೂ ಕೂಡ ಬಳಸಿ ಉಚ್ಚರಿಸುವಂತಹ ಅಕ್ಷರಗಳು ಕಂಠ ತಾಲು ಅಕ್ಷರಗಳಾಗಿವೆ. ಅವುಗಳೆಂದರೆ ಎ ಮತ್ತು ಐ. ಈ 3 ಅಕ್ಷರಗಳು ಕಂಠ ತಾಲು ಅಕ್ಷರಗಳಾಗಿವೆ. ಮುಂದಿನ ವಿಧ ಕಂಠೋಷ್ಠ ಅಕ್ಷರಗಳು. ಕಂಠೋಷ್ಠ ಅಕ್ಷರಗಳೆಂದರೆ ಕಂಠ ಎಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಗಂಟಲು, ಓಷ್ಠ ಎಂದರೆ ತುಟಿ. ಅಂದರೆ ಗಂಟಲು ಮತ್ತು ತುಟಿಯನ್ನು ಎರಡನ್ನೂ ಬಳಸಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಕಂಠೋಷ್ಠ ಅಕ್ಷರಗಳು. ಅವುಗಳೆಂದರೆ ಓ, ಔ ಇವುಗಳಾಗಿವೆ. ಮುಂದಿನ ವಿಧ ದಂತೋಷ್ಠ ಅಕ್ಷರಗಳು. ದಂತೋಷ್ಠ ಇಲ್ಲಿಯೂ ಕೂಡ ದಂತ ಪದದ ಅರ್ಥವನ್ನು ಗಮನಿಸಿದಾಗ ಹಲ್ಲು ಎಂದರ್ಥವಾಗುತ್ತದೆ. ಹಾಗೆಯೇ ಓಷ್ಠ ಎಂದರೆ ತುಟಿ. ದಂತ ಹಲ್ಲು ಮತ್ತು ತುಟಿಯನ್ನು ಎರಡನ್ನೂ ಬಳಸಿ ಉಚ್ಚರಿಸುವಂತಹ ಅಕ್ಷರ ವ. ಕಂಠನಾಸಿಕ ಅಕ್ಷರ. ಕಂಠ ಅಂದರೆ ಗಂಟಲು, ನಾಸಿಕ ಎಂದರೆ ಮೂಗು. ಅಂದರೆ ಗಂಟಲು ಮತ್ತು ಮೂಗನ್ನು ಎರಡನ್ನೂ ಬಳಸಿ ಉಚ್ಚರಿಸುವಂಥ ಅಕ್ಷರ ಅನುಸ್ವಾರ ಅಕ್ಷರ. ಈಗ ಉದಾಹರಣೆಯಾಗಿ ಆ ಒಂದು ಅನುಸ್ವಾರ ಒಂದು ಅಕ್ಷರಗಳಾಗಿರ್ಬೋದು, ಪದಗಳಾಗಿರ್ಬೋದು, ಅವುಗಳ ಒಂದು ಉಚ್ಚಾರದ ಕ್ರಮದಲ್ಲಿ ನಾವು ಈ ಒಂದು ಕಂಠ ಮತ್ತು ನಾಸಿಕದ ಬಳಕೆಯನ್ನು ಕಾಣಬಹುದು. ಉದಾಹರಣೆಯಾಗಿ ಇಲ್ಲಿ ಅಕ್ಷರಗಳನ್ನು ನಾವು ಬರೆಯುತ್ತಾ ಅಥವಾ ಓದುತ್ತಾ ಹೋದಾಗ ನಮಗೆ ಗೊತ್ತಾಗುತ್ತದೆ. ಉದಾಹರಣೆಯಾಗಿ ಕಂ, ನಂ, ಸಂ, ಜಂ, ತಂ. ನೋಡಿ, ಇಲ್ಲಿ ನಾವು ಗಂಟಲು ಮತ್ತು ಮೂಗನ್ನು ಎರಡನ್ನೂ ಬಳಸಿ ಈ ಒಂದು ಅಕ್ಷರಗಳನ್ನು ಓದುತ್ತಾ ಹೋಗುತ್ತೇವೆ. ಈ ಪ್ರಕಾರವಾಗಿ ಅಕ್ಷರಗಳ ಹುಟ್ಟುವ ಸ್ಥಾನದ ಕುರಿತಾಗಿ ತಿಳಿದುಕೊಂಡಾಗ ಪ್ರತಿಯೊಂದು ಅಕ್ಷರವನ್ನು ಯಾವ ರೀತಿ ಉಚ್ಚರಿಸಬೇಕು, ಯಾವ ರೀತಿ ನಾವು ಉಚ್ಚಾರ ಮಾಡಿದಾಗ ಅದು ಅರ್ಥಗರ್ಭಿತವಾಗುತ್ತದೆ, ನಮ್ಮ ಒಂದು ಮಾತನಾಡುವ ಶೈಲಿ, ಮಾತುಗಾರಿಕೆ, ನಮ್ಮ ಒಂದು ಭಾಷಣ ಶೈಲಿ ಎಲ್ಲವೂ ಕೂಡ ಅರ್ಥಪೂರ್ಣವಾಗುತ್ತದೆ ಈ ಒಂದು ಅಕ್ಷರಗಳ ಹುಟ್ಟುವ ಸ್ಥಾನಗಳ ಕುರಿತಾಗಿ ತಿಳಿದುಕೊಂಡು ಅವುಗಳನ್ನು ಉಚ್ಚಾರ ಮಾಡಿದಾಗ ಮಾತ್ರ. ಅದಕ್ಕೋಸ್ಕರ ಒಳ್ಳೆಯ ವಾಗ್ಮಿಗಳಾಗಬೇಕೆನ್ನುವರು ನಮ್ಮ ಒಂದು ಉಚ್ಚಾರದ ಕ್ರಮದ ಮೇಲೆ ಹತೋಟಿಯನ್ನು, ಹಿಡಿತವನ್ನು ಒಳಗೊಂಡಿರಬೇಕು. ಅಂದಾಗ ಮಾತ್ರ ನಾವು ಉತ್ತಮ ವಾಗ್ಮಿಗಳಾಗಿ, ಭಾಷಣಕಾರರಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ. ಇಲ್ಲಿ ಉತ್ತಮ ವಾಗ್ಮಿಗಳು ಅಥವಾ ಭಾಷಣಕಾರರಾಗೋಕ್ಕಿಂತ ಮುಂಚೆ ಉತ್ತಮ ನಾವು ಮಾತುಗಾರರಾಗಬೇಕು. ಅಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಅಕ್ಷರಗಳು ಹುಟ್ಟುವ ಸ್ಥಾನದ ಕುರಿತಾಗಿ ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.